ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಮೊಸರು ವಡೆ ಮಾಡ್ತಾ ಇದ್ದೀನಿ. ದಹಿ ವಡೆ ಅಥವಾ ಥಯರ್ ವಡೆ ಅಂತೆಲ್ಲ ಅಂತಾರಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ತುಂಬ ಸುಲಭನಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮನೆಯಲ್ಲಿ ಏನೇನು ಪದಾರ್ಥ ಅವೈಲಬಲ್ ಇದೆ ಅದನ್ನು ಬಳಸ್ಕೊಂಡು ಮನೆಯಲ್ಲೇ ಶುಚಿಯಾಗಿ ಮತ್ತು ರುಚಿಯಾಗಿ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಸುಮಾರು ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆನ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 3 ಸಲ ತೊಳ್ಕೊಂಡು ಒಂದು 4 ಗಂಟೆ ನೆನಿಬೇಕು. ಇದು ಚೆನ್ನಾಗಿ ನೆನೆಯುತ್ತೆ. ಈಗ ಇಷ್ಟು ನೀರಲ್ಲಿ ನಾನು ನೆನೆ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಚೆನ್ನಾಗಿ ತೆಗೆದು ಗ್ರೈಂಡರಲ್ಲಿ ನಾನು ರುಬ್ಬೋತಾ ಇದ್ದೀನಿ. ನೀವು ಮಿಕ್ಸಿನಲ್ಲಿ ರುಬ್ಬೋಬೇಕಾದ್ರೆ ಅದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಕಾದರೆ ರುಬ್ಬೋದು. ಅಷ್ಟೊತ್ತಿಗೆ ಮೊಸರನ್ನ ಅಲ್ಲಿ ರುಬ್ಬುತ್ತಾ ಇರೋ ಅಷ್ಟೊತ್ತಿಗೆ ಟೈಮಲ್ಲಿ ಮೊಸರನ್ನ ನಾವು ರೆಡಿ ಮಾಡ್ಕೊಂಬಿಡೋಣ. ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ಕೊಂಡು ಈ ಥರ ಒಂದು ಸ್ಪೂನು ಅಥವಾ ಬೀಟರ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ತುಂಬ ನೀರಾಗಿ ಮಾಡ್ಕೊಳ್ಳೋದು ಬೇಡ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಹುರಿದಿರೋ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೀರಿಗೆ ಪುಡಿ ಹಾಕಿದ್ರಂತೂ ಅದರ ಘಮನೇ ಬೇರೆ, ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೋಬೋದು. ನಿಮಗೆ ತಣ್ಣಗಿರೋ ಮೊಸರು ಬೇಕು ಅಂದರೆ. ಅಷ್ಟೊತ್ತಿಗೆ ಇಲ್ಲಿ ರುಬ್ಬಿದ್ದು ಆಲ್ಮೋಸ್ಟ್ ಆಗಿದೆ. ನೀರು ಸೇರಿಸೋದು ಬೇಡ, 1 ಅಥವಾ 2 ಸ್ಪೂನ್ ನೀರು ಸೇರಿಸಿದ್ರೆ ಸಾಕು, ಆದಷ್ಟು ಗಟ್ಟಿಯಾಗಿರಲಿ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಫ್ಲಫಿಯಾಗಿ ರುಬ್ಕೊಂಡು ಇಟ್ಕೋಬೇಕು. ತುಂಬ ಚೆನ್ನಾಗಿ ಈ ಥರ ಬರುತ್ತೆ ವಡೆ. ಈ ಥರ 1 ಅಥವಾ 2 ನಿಮಿಷ ಇದನ್ನು ಬೀಟ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಹಗುರವಾಗಿ ಬರುತ್ತೆ. ಈ ಥರ ಮಾಡ್ಕೋಬೇಕು. ಮಿಕ್ಸಿನಲ್ಲಿ ರುಬ್ಬಿದ್ರಂತೂ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಈಗ ನೋಡಿ, ಒಂದು ಟೆಸ್ಟ್ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡಾಗ ಒಂದು ಬಟ್ಲಲ್ಲಿ ಹಾಕ್ಕೊಂಡ್ರೆ ಅದು ತೇಲಬೇಕು. ಆವಾಗ ನಿಮ್ಮದು ಹಿಟ್ಟು ತುಂಬ ಚೆನ್ನಾಗಿದೆ ಅಂತ. ಇದಕ್ಕೆ ಸ್ವಲ್ಪ 1 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ. ಹಾಕ್ದೇನೂ ಕೆಲವರು ಮಾಡ್ತಾರೆ. ಮತ್ತು ಸ್ವಲ್ಪ ಕುಟ್ಟಿರೋ ಮೆಣಸು, 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಮೊಸರಿಗೂ ಉಪ್ಪು ಹಾಕ್ಕೊಂಡಿರ್ತೀವಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ವಡೆ ಮಾಡೋದು ಕೆಲವರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಕೆಲವರಿಗೆ ಸುಲಭ ಅನಿಸುತ್ತೆ. ನನ್ನ ಪ್ರಕಾರ ಅದು ಈಸಿ. ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ನೀರಲ್ಲಿ ಕೈ ಅದ್ದಿ ಈಗ 4 ಬೆರಳಲ್ಲಿ ಈ ಥರ ಹಿಟ್ಟು ತಗೊಂಡು ಗುಂಡಗೆ ಅದನ್ನು ಮಾಡಿಕೊಂಡು ಹೆಬ್ಬೆರಳಿನ ಸಹಾಯದಿಂದ ಈ ಥರ ಒಂದು ತೂತು ಮಾಡ್ಕೊಳ್ಳೋದು. ಆದಷ್ಟು ಎಣ್ಣೆ ಹತ್ತಿರ ಹೋಗಿ ಇದನ್ನು ವಡೆನ ಹಾಕೋ ಅಂಥದ್ದು. ಆದರೆ ಪ್ರತಿ ಸಲ ನೀವು ನೀರಲ್ಲಿ ಕೈಯನ್ನು ಅದ್ಕೊಳ್ಳೋದು ಅಥವಾ ತೊಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಹಿಟ್ಟು ಮೆತ್ಕೊಂಡಿರೋ ಕೈಯಲ್ಲೇ ತೊಗೊಳಕ್ಕೆ ಹೋದರೆ ಸರಿಯಾಗಿ ಬರಲ್ಲ. ಸೊ ಹಾಗಾಗಿ ಈ ಥರ ತೊಗೊಂಡು 4 ಬೆರಳಿನ ಸಹಾಯದಲ್ಲಿ ಎಷ್ಟು ಸೈಜಿನ ವಡೆ ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಹೆಬ್ಬೆರಳಿನ ಸಹಾಯದಿಂದ ಈ ಥರ ತೂತು ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಹಾಕ್ಕೊಳ್ಳೋದು. ತುಂಬ ಸುಲಭ ನನ್ನ ಪ್ರಕಾರ. 1 ಅಥವಾ 2 ಸಲ ಮಾಡಿದ್ರೆ ನಿಮಗೆ ಬರುತ್ತೆ. ನಾನು ಈ ಥರ ಮಾಡಿಕೊಂಡು ಸುಮಾರಾಗಿ ಈಗ ಸದ್ಯಕ್ಕೆ ಒಂದು 3 ವಡೆನ ಹಾಕ್ಕೋತಾ ಇದ್ದೀನಿ. ಕೆಲವೊಂದು ಸಲ ಸರಿಯಾಗಿ ಶೇಪು ಬರದೇ ಇರ್ಬೋದು, ಮಿಕ್ಕಂತೆ ಬರುತ್ತೆ. ಈ ಥರ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಎಣ್ಣೆ ಇಟ್ಕೊಂಡು ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಕರಿಬೇಕು. ಈ ಥರ ತುಂಬ ಕ್ರಿಸ್ಪ್ ಆಗೋದು ಬೇಡ. ದಹಿ ವಡೆಗೆ ಅಥವಾ ಮೊಸರು ವಡೆಗೆ ಅಷ್ಟು ಕ್ರಿಸ್ಪ್ ಆಗಿರೋ ವಡೆನ ಮಾಡಲ್ಲ. ಅದೇ ಮಾಮೂಲಿ ವಡೆ ಆದರೆ ತುಂಬ ಚೆನ್ನಾಗಿ ಕ್ರಿಸ್ಪಾಗಿ ಮಾಡ್ಕೋಬೇಕಾಗತ್ತೆ. ಈಗ ಇಷ್ಟು ಸಾಕು ಕಲರ್ ಬಂದಿರೋದು. ಈಗ ತೆಕ್ಕೊಂಬಿಡೋಣ. ತೆಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಒಳಗಡೆ ಎಲ್ಲ ಬೆಂದಿರೋದು ನೋಡಿಕೊಂಡು ಈಗ ಇಲ್ಲಿ ಸುಮಾರಾಗಿ ಒಂದು ಬೆಚ್ಚಗಿರೋ ಅಷ್ಟು ನೀರು ಇಟ್ಕೊಂಡಿದ್ದೀನಿ ನಾನು. ಅದರಲ್ಲಿ ಈ ವಡೆನೆಲ್ಲ ಅದ್ದಿ ನೀರೆಲ್ಲ ಸ್ಕ್ವೀಸ್ ಮಾಡಿ ತೆಗಿಬೇಕು. ಇಲ್ಲಿ ಏನು ಅಂತಂದರೆ ಎಕ್ಸ್ಟ್ರಾ ಇರೋ ಎಣ್ಣೆನೆಲ್ಲ ನಾವು ತೆಕ್ಕೊಂಬಿಡೋದು. ಸೊ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಸೋಕಾದಮೇಲೆ ಅದನ್ನು ಪೂರ್ತಿಯಾಗಿ ನೀರನ್ನು ಹಿಂಡಿ ಒಂದು ತಟ್ಟೆಗೆ ನೀವು ಇಟ್ಕೋಬೇಕಾಗುತ್ತೆ. ಆಮೇಲೆ ನೀವು ಬಡಿಸ್ಬೋದು ಇದನ್ನು ಮೊಸರು ಜೊತೆಗೆ. ಈಗ ಇದೇ ಥರ ಎಲ್ಲನೂ ನಾನು ಮಾಡ್ಕೋತಾ ಇದ್ದೀನಿ. ಆದಷ್ಟು ನೀರೆಲ್ಲ ಹಿಂಡಿ ತೆಗೆದು ಬಿಡಬೇಕು. ಈ ಥರ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಎಣ್ಣೆ ಥರ ಇರುತ್ತೆ. ಈಗ ಎಲ್ಲನೂ ಈ ಥರ ತಟ್ಟೆಗೆ ಇಟ್ಕೊಂಡು ನೀವು ಸರ್ವ್ ಮಾಡೋಕ್ಕೆ ಶುರು ಮಾಡ್ಬೋದು. ಈಗ ಈ ಮೊಸರು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಒಂದು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಎಣ್ಣೆ ಜೊತೆಗೆ ಹಾಕ್ಕೊಂಡು ಸಿಡಿಸಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಈಗ ಸರ್ವಿಂಗ್ ಟೈಮು, ಸರ್ವ್ ಮಾಡ್ಬೋದು. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮೊಸರಿದ್ರೆ ಸಾಕು. ಒಂದು ತಟ್ಟೆನಲ್ಲಿ ವಡೆ ಇಟ್ಟು ಅದರ ಮೇಲೆ ನೀವು ಮೊಸರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೂಂದಿ ತುಂಬ ಇಂಪಾರ್ಟೆಂಟ್ ಆದ ಇಂಗ್ರೀಡಿಯೆಂಟು, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಜೀರಿಗೆ ಪೌಡರು, ಹುರಿದಿರೋ ಅಂಥದ್ದು ರೆಡ್ ಚಿಲ್ಲಿ ಪೌಡರು ಹಾಕಿ ಇನ್ಸ್ಟೆಂಟಾಗಿ ಸರ್ವ್ ಮಾಡಿ. ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.